ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 269ನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ, ದೇವಾಲಯದ ಪ್ರಭೇದಗಳು, ಮೇರು, ಮಂದರ, ಕೈಲಾಸ ಮುಂತಾದ ಆಲಯಗಳ ಲಕ್ಷಣ, ಅವುಗಳಲ್ಲಿ ಪ್ರತಿಷ್ಠಿಸಬಹುದಾದ ದೇವತಾ ಮೂರ್ತಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಈ ಹಿಂದೆ ಹೇಳಿದಂತೆ ವಾಸ್ತುಶಾಂತಿಯನ್ನು ಮಾಡಿದ ತರುವಾಯ ನಿವೇಶನದ ಅಳತೆಯನ್ನು 16 ಪಾಲು ಮಾಡಿ 4 ಭಾಗಗಳಿಂದ ಗರ್ಭಗೃಹವನ್ನು ರಚಿಸಬೇಕು. 12.5 ಭಾಗದಷ್ಟು ಪ್ರದೇಶವನ್ನು ಒಳಗಡೆ ಬಿಟ್ಟು ಮಿಕ್ಕ ಭಾಗದಲ್ಲಿ ಪ್ರದಕ್ಷಿಣಾದಿ ಕಾರ್ಯಗಳಿಗೆ ಅನುಕೂಲಿಸುವಂತೆ 4 ದಿಕ್ಕುಗಳಲ್ಲಿಯೂ ದಾರಿಯನ್ನು ಮಾಡಬೇಕು. ಗೋಡೆಗಳು 4ರಲ್ಲಿ 1 ಭಾಗದಷ್ಟು ಎತ್ತರವಾಗಿರುವವು. ವಿಮಾನವು ಗೋಡೆಗಳಿಗಿಂತ 2ರಷ್ಟು ಉನ್ನತವಾಗಿರುವುದು. ಪ್ರಾಕಾರವು ಗೋಪುರದ ಎತ್ತರದಲ್ಲಿ
ಕಾಲು ಪಾಲಿನಷ್ಟು ಇರುವುದು. ಮುಂಭಾಗದ ಮಂಟಪವು ಗರ್ಭಗೃಹದ 2ರಷ್ಟು ಅಗಲವಾಗಿಯೂ 3ರಷ್ಟು ಉದ್ದವಾಗಿಯೂ ಇರಬೇಕು. ಅದು ಭದ್ರ ಮಂಟಪ ಸಹಿತವಾಗಿಯೂ ಅಂದವಾಗಿಯೂ ಇರಬೇಕು. ವಾಸ್ತುಶಾಸ್ತ್ರಜ್ಞನು ಗರ್ಭಗೃಹದ ಪ್ರಮಾಣವನ್ನು 5 ಪಾಲು ಮಾಡಿ 1ರಿಂದ ಪ್ರಾಗ್ರೀವವನ್ನು ರಚಿಸಬೇಕು. ಪ್ರಾಗ್ರೀವ, ಶುಕನಾಸ ಮುಂತಾದವು ದೇವಸ್ಥಾನದ ಬೇರೆ ಬೇರೆ ಭಾಗಗಳು. ಗರ್ಭಗೃಹದ ಮುಂದುಗಡೆಯ ಮುಖಮಂಟಪವು ಅಳತೆಯಲ್ಲಿ ಗರ್ಭಗೃಹದಷ್ಟೇ ಇರುವುದು. ಇದು ದೇವಾಲಯದ ಸಾಮಾನ್ಯ ಲಕ್ಷಣ. ಲಿಂಗದ ಪ್ರಮಾಣಕ್ಕೆ ತಕ್ಕಂತೆ ಕಟ್ಟಬಹುದಾದ ಮತ್ತೊಂದು ಬಗೆಯ ಆಲಯವನ್ನು ಹೇಳುವೆನು. ಲಿಂಗದಲ್ಲಿ ನಾಭಿಭಾಗ ಅಥವಾ ಪೂಜ್ಯ ಭಾಗವೆಂಬ ಒಂದು ಭಾಗವಿದೆಯೆಂದು ಹಿಂದೆ ಹೇಳಿದೆಯಷ್ಟೇ. ಆ ಪೂಜ್ಯ ಭಾಗವು ಎಷ್ಟು ಅಳತೆ ಇರುವುದೋ ಪೀಠವು ಅಷ್ಟೇ ಅಳತೆಯಿಂದ ಇರುವುದು. ಪೀಠದಲ್ಲಿ ಅರ್ಧ ಭಾಗದ ಅಳತೆಯನ್ನು ಕನಿಷ್ಠ ಮಾನವೆಂದು ಪರಿಗಣಿಸಿ ಅದಕ್ಕೆ ತಕ್ಕಂತೆ ಗೋಡೆಗಳನ್ನು ಕಟ್ಟಬೇಕು. ಆಲಯದ ಎತ್ತರವು ಹೊರಗೋಡೆಯ ಎತ್ತರದಷ್ಟೇ ಇರುವುದು. ವಿಮಾನವು ಗೋಡೆಯ 2ರಷ್ಟು ಉನ್ನತವಾಗಿರುವುದು. ಪ್ರಾಕಾರವು ಗೋಪುರದ ಕಾಲು ಪಾಲಿನಷ್ಟು ಎತ್ತರವಾಗಿರುವುದು. ಆಲಯದ ಮುಂಭಾಗದ ಮಂಟಪವು ಪ್ರಾಕಾರದಷ್ಟೇ ಇರುವುದು. ಗರ್ಭಗೃಹದ ಮುಂದಣ ಮಂಟಪವು ಇದರಲ್ಲಿ ಅರ್ಧದಷ್ಟಿರುವುದು. ದೇವಾಲಯದ 2 ಕಡೆಗಳಲ್ಲಿಯೂ ಕಪೋಲಗಳು ಹೊರಕ್ಕೆ ನೀಡಿರುವಂತೆ ರಚಿಸಬೇಕು. ಇವುಗಳ ಅಳತೆ ಗರ್ಭಗೃಹದ ಅಳತೆಯಷ್ಟೇ ಇರುವುದು. ಅದರ ಮೇಲ್ಗಡೆ ಮಂಜರಿಯನ್ನು ನಿರ್ಮಿಸಬೇಕು. ಅದು ಗೋಡೆಯಷ್ಟೇ ಎತ್ತರವಾಗಿರುವುದು. ಶುಕನಾಸವು ಮಂಜರಿಯಲ್ಲಿ ಅರೆಪಾಲಿನಷ್ಟಿರಬೇಕು. ಮೇಲೆ ಅರ್ಧ ಭಾಗದ ಅಳತೆಯಿಂದ ಜಗತೀಕಟ್ಟೆಯನ್ನು ರಚಿಸಬೇಕು. ಜಗತಿಯ ಮೇಲ್ಗಡೆ ಉಳಿದಿರುವ ಭಾಗವು ಕಂಠವೆನಿಸುವುದು. ಅದಕ್ಕೆ ಅಮಲಸಾರಕವೆಂದೂ ಹೆಸರು. ವಾಸ್ತುಶಾಸ್ತ್ರಜ್ಞನಾದ ಯಜಮಾನನು ಈ ರೀತಿಯಲ್ಲಿ ಬೇರೆ ಬೇರೆ ಭಾಗಗಳು ಪ್ರಮಾಣಾನುರೂಪವಾಗಿ ಇರುವಂತೆ ದೇವಾಲಯವನ್ನು ಕಟ್ಟಿಸಬೇಕು. ಆಲಯದ ಲಕ್ಷಣವು ಇನ್ನೂ ಒಂದು ವಿಧವಾಗಿ ಇರುವುದಿದೆ. ಅದನ್ನು ಹೇಳುವೆನು, ಕೇಳಿರಿ. ಎಲೆ ದ್ವಿಜರೇ, ಗರ್ಭಗುಡಿಯ ಪ್ರಮಾಣವನ್ನು ಅನುಸರಿಸಿ ನಿರ್ಮಿಸಬಹುದಾದ ದೇವಸ್ಥಾನದ ಲಕ್ಷಣವನ್ನು ಕೇಳಿರಿ. ಗರ್ಭಾಂಗಣವನ್ನು 9 ಭಾಗಗಳಾಗಿ ವಿಂಗಡಿಸಿ ಮಧ್ಯದಲ್ಲಿ ಲಿಂಗಪೀಠವನ್ನು ಸ್ಥಾಪಿಸಬೇಕು. ಗರ್ಭಗೃಹದ 9ನೇ 8 ಪಾಲು ಅಳತೆ ಇರುವಂತೆ ಅದರ ಪಕ್ಕದಲ್ಲಿ ಮನೋಹರವಾದ ಮುಖಮಂಟಪವನ್ನು ರಚಿಸಬೇಕು. ಗೋಡೆಗಳ ಅಗಲವು ಅದೇ ಅಳತೆಯಿಂದ ಇರುವುದು. ಗೋಡೆಗಳು ಗರ್ಭಗೃಹದ ವಿಸ್ತಾರದ 9ನೇ 5 ಪಾಲಿನಷ್ಟು ಎತ್ತರವಾಗಿರುವವು. ವಿಮಾನದ ಎತ್ತರವು ಗೋಡೆಯ ಎತ್ತರದ 2ನಷ್ಟಿರುವುದು. ಗೋಪುರದ ಅಳತೆಯಷ್ಟು ಪ್ರದೇಶವನ್ನು ಗರ್ಭಗೃಹದಿಂದ ಮುಂದಕ್ಕೆ ತೆಗೆದುಕೊಂಡು
ಅದನ್ನು 4 ಪಾಲು ಮಾಡಿ 2 ಭಾಗಗಳಲ್ಲಿ ಶುಕನಾಸವನ್ನು, 3ನೆಯದರಲ್ಲಿ ವೇದಿಕೆಯನ್ನು, 4ನೆಯದರಲ್ಲಿ ಅಮಲಸಾರಕವೆಂಬ ಕಂಠವನ್ನು ರಚಿಸಬೇಕು. ಈ ಕಂಠ ದೇಶದಲ್ಲೇ ಇಕ್ಕೆಡೆಗಳಲ್ಲಿ ಕಪೋಲಗಳು ಹೊರಕ್ಕೆ ನೀಡಿಕೊಂಡಿರುವವು. ಈಗ ವಿವರಿಸಿದುದು 3ನೆಯ ಬಗೆಯ ದೇವಾಲಯದ ಲಕ್ಷಣ. ಈ ಪ್ರಾಸಾದವು ಮಂಗಳಕರವಾದ ಎಲೆ ಬಳ್ಳಿಗಳ ಚಿತ್ರಗಳಿಂದಲೂ ವಿಧ ವಿಧವಾದ ಅಂಡಾಕಾರದ ಆಕೃತಿಗಳಿಂದಲೂ ಅಲಂಕೃತವಾಗಿರುವುದು. ಓ ಬ್ರಾಹ್ಮಣರೇ, ಸಾಧಾರಣವಾದ ಮತ್ತೊಂದು ಬಗೆಯ ದೇವಾಲಯದ ಲಕ್ಷಣವನ್ನು ಹೇಳುವೆನು, ಕೇಳಿರಿ. ವಾಸ್ತುಶಾಂತಿಯನ್ನು ನಡೆಸಿ ದೇವತೆಗಳನ್ನು ಆವಾಹನ ಮಾಡಿದ ಬಳಿಕ ನಿವೇಶನವನ್ನು ಚಕ್ರದ ಆಕಾರದಲ್ಲಿ ಅದರ ಪ್ರಮಾಣಕ್ಕೆ ಅನುಗುಣವಾಗಿ 3 ಭಾಗವಾಗಿ ವಿಂಗಡಿಸಬೇಕು. ಕಪೋಲವು ಹೊರಕ್ಕೆ ಚಾಚಿಕೊಂಡೇ ಇರುವುದು. ಆಲಯದ ಸುತ್ತಣ ಹೊರಭಾಗವು ಚಕ್ರದ ಪುಟ್ಟಿಮರದ ಆಕಾರವಾಗಿ ಅದೇ ಪ್ರಮಾಣವನ್ನು ಅನುಸರಿಸಿ ಇರುವುದು. ಗರ್ಭಗೃಹ ಪ್ರಮಾಣವು ಇದರ 2ರಷ್ಟಿರುವುದು. ಗೋಡೆಗಳ ಎತ್ತರವು ಗರ್ಭಗೃಹದ ಅಗಲದಷ್ಟೇ ಇರುವುದು. ವಿಮಾನವು ಇದರ 2ರಷ್ಟು ಎತ್ತರವಾಗಿರುವುದು. ಗರ್ಭಗೃಹದ 5ನೆಯ 1 ಭಾಗದ ಪ್ರಮಾಣದಿಂದ ಪ್ರಾಗ್ರೀವವನ್ನು ನಿಷ್ಕಾಸ ಸಹಿತವಾಗಿ ನಿರ್ಮಿಸಬೇಕು. ಸುಷೀರದ ಪರಿಮಾಣವು ಪ್ರಾಕಾರದ 3ನೆಯ 1 ಪಾಲಿನಷ್ಟು ಇರುವುದು. ಈ ಹಿಂದೆ ಹೇಳಿದಷ್ಟೇ ಅಳತೆಯಿಂದ ಪ್ರಾಗ್ರೀವವನ್ನು ಕರ್ಣಮೂಲದಿಂದಲಾದರೂ ಕಟ್ಟಬಹುದು. ಗರ್ಭಗೃಹದ ಅಂಚಿನಲ್ಲಿ ಬಾಗಿಲಿನ ಕೆಳಗಡೆ ನೆಲದೊಳಗೆ ಬಂಗಾರವನ್ನು ಹೂಳಬೇಕು. ಲಿಂಗದ ಪ್ರಮಾಣಕ್ಕೆ ಅನುಗುಣವಾಗಿಯಾಗಲಿ ರೂಪಭೇದದಿಂದಲಾಗಲಿ ದೇವಾಲಯಗಳನ್ನು ಜ್ಯೇಷ್ಠ, ಮಧ್ಯ ಮತ್ತು ಕನಿಷ್ಠಗಳೆಂದು 3 ವಿಧವಾಗಿ ನಿರ್ಮಿಸಬಹುದು. ಇದುವರೆಗೆ ದೇವಾಲಯಗಳ ಲಕ್ಷಣವನ್ನು ಸಂಗ್ರಹವಾಗಿ ಹೇಳಿದುದಾಯಿತು. ಇನ್ನು ಅವುಗಳ ಹೆಸರನ್ನು ಹೇಳುವೆನು, ಕೇಳಿರಿ. ಮೇರು, ಮಂದಾರ, ಕೈಲಾಸ, ಕುಂಭ, ಸಿಂಹ, ಮೃಗ, ವಿಮಾನಚ್ಛಂದಕ, ಚತುರಶ್ರ, ಅಷ್ಟಾಶ್ರ, ಷೋಡಶಾಸ್ತ್ರ, ವರ್ತಲ, ಸರ್ವಭದ್ರ, ಸಿಂಹಾಸ್ಯ, ನಂದನ, ನಂದಿವರ್ಧನಕ, ಹಂಸ, ವೃಷ, ಸುಪರ್ಣ, ಪದ್ಮಕ, ಸಮುದ್ಗಕ ಇವೆಲ್ಲವೂ ಬಗೆ ಬಗೆಯ ದೇವಾಲಯಗಳು. ಇವುಗಳ ಲಕ್ಷಣವನ್ನು ಹೇಳುವೆನು. ಚಿತ್ರ ವಿಚಿತ್ರವಾದ 100 ಶಿಖರಗಳು, 4 ಬಾಗಿಲುಗಳು, 16 ಮಹಡಿಗಳು ಇವುಗಳಿಂದ ಕೂಡಿ ಕಂಗೊಳಿಸುವ ಪ್ರಾಸಾದವನ್ನು ಮೇರುವೆನ್ನುತ್ತಾರೆ. ಈ ಹಿಂದಿನ ಲಕ್ಷಣಗಳಿಂದ ಕೂಡಿ 12 ಉಪ್ಪರಿಗೆಗಳಿದ್ದರೆ ಮಂದರವೆಂದು, 9 ಇದ್ದರೆ ಕೈಲಾಸವೆಂದು ಕರೆಯಲ್ಪಡುವುದು. ಹಲವು ಶಿಖರಗಳು, ಬಾಗಿಲುಗಳು ಇದ್ದು ಉಪ್ಪರಿಗೆಗಳು ಮಾತ್ರ 8 ಇದ್ದರೆ ವಿಮಾನಚ್ಛಂದಕವೆನ್ನುವರು. 7 ಮಹಡಿಗಳುಳ್ಳ ಆಲಯವು ನಂದಿವರ್ಧನವೆನಿಸಿಕೊಳ್ಳುವುದು. ಶೃಂಗಸಹಿತವಾದ ದೇವಾಲಯವನ್ನು ನಂದನವೆನ್ನುವರು. 16 ಮೂಲೆಗಳು, ನಾನಾ ರೂಪಗಳು, ಅನೇಕ ಶಿಖರಗಳೂ ಉಳ್ಳ ಪ್ರಾಸಾದವು
ಸರ್ವತೋಭದ್ರವೆನಿಸುವುದು. ಚಿತ್ರಶಾಲೆಯಿಂದ ಕೂಡಿ 5 ಮಹಡಿಗಳು ಅನೇಕ ಶಿಖರಗಳು ಕಂಗೊಳಿಸುವ ದೇವಾಲಯವನ್ನು ವಲಭಿಚಂದಕವೆಂದು ವಾಸ್ತುಶಾಸ್ತ್ರಜ್ಞರು ಕರೆಯುತ್ತಾರೆ. ದೇವಾಲಯವು ಎತ್ತಿನಂತೆ ಎತ್ತರವಾಗಿದ್ದರೆ ವೃಷಭವೆಂದು, ಸಿಂಹದ ಆಕಾರದಿಂದಿದ್ದರೆ ಸಿಂಹವೆಂದು, ಗಜಕ್ಕೆ ಸದೃಶವಾಗಿದ್ದರೆ ಗಜವೆಂದು, ಬೇರೆ ಬೇರೆ ಮೂಲೆಗಳಿಲ್ಲದೆ ವರ್ತುಲಾಕಾರವಾಗಿದ್ದರೆ ಮಂಡಲವೆಂದು ಹೇಳುತ್ತಾರೆ. ಕುಂಭಾಕಾರವಾಗಿ 9 ಮಹಡಿಗಳಿಂದ ಕೂಡಿ ಉಂಗುರದ ರೂಪದಿಂದಲೂ ಅಂಡಾಕಾರದ 5 ಕಟ್ಟಡಗಳಿಂದಲೂ ಶೋಭಿಸುವ ಪ್ರಾಸಾದಕ್ಕೆ ಕುಂಭವೆಂದು ಹೆಸರು. 16 ಮುಖಗಳುಳ್ಳ ಆಲಯವು ಸಮುದ್ಗಕವೆನಿಸಿಕೊಳ್ಳುವುದು. ಇದರ 2 ಕಡೆಗಳಲ್ಲಿಯೂ ಚಂದ್ರಶಾಲೆಗಳು ಇರುವವು. ಇದು 2 ಉಪ್ಪರಿಗೆಗಳ ಎತ್ತರದಿಂದಿರುವುದು. 3 ಉಪ್ಪರಿಗೆಗಳ ಎತ್ತರವಾಗಿ 16 ಮುಖಗಳಿಂದ ಕೂಡಿ ನಾನಾ ವಿಧವಾದ ಶಿಖರಗಳಿಂದ ಕಂಗೊಳಿಸುವ ಮಂಗಳಮಯವಾದ ದೇವಾಲಯವನ್ನು ಪದ್ಮಕವೆಂದು ಕರೆಯುತ್ತಾರೆ. ಚಂದ್ರಶಾಲೆಯಿಂದ ಅಲಂಕೃತವಾಗಿ ವಿಶಾಲವಾದ ಪ್ರಾಗ್ರೀವದಿಂದಲೂ 6 ಉಪ್ಪರಿಗೆಗಳಿಂದಲೂ ಪ್ರಕಾಶಿಸುವ ಪ್ರಾಸಾದವು ಮೃಗರಾಜವೆಂದು ಕರೆಯಲ್ಪಡುವುದು. ಅನೇಕ ಚಂದ್ರಶಾಲೆಗಳುಳ್ಳ ದೇವಾಲಯವು ಗಜವೆನಿಸಿಕೊಳ್ಳುವುದು. ಗೃಹರಾಜವೆಂಬ ಪ್ರಾಸಾದವೇ ರೂಪದಲ್ಲಿ ಸ್ವಲ್ಪ ವ್ಯತ್ಯಾಸ ಹೊಂದಿದರೆ ಗರುಡವೆಂದು ವ್ಯವಹರಿಸಲ್ಪಡುತ್ತದೆ. ಅದು 7 ಉಪ್ಪರಿಗೆಗಳ ಎತ್ತರವಾಗಿ 3 ಚಂದ್ರಶಾಲೆಗಳಿಂದ ಕಂಗೊಳಿಸುವುದು. ಅದರ ಹೊರಗಡೆ ಎಲ್ಲ ದಿಕ್ಕುಗಳಲ್ಲಿಯೂ ಒಟ್ಟು 86 ಮಹಡಿಯ ಮಂಟಪಗಳು ಇರುವವು. 10 ಉಪ್ಪರಿಗೆಗಳ ಎತ್ತರವಿರುವ ಮತ್ತೊಂದು ಬಗೆಯ ಪ್ರಾಸಾದವೂ ಸಹ ಗರುಡ ಜಾತಿಗೆ ಸೇರಿದುದು. 16 ಮುಖಗಳುಳ್ಳುದಾಗಿ ಹಿಂದಿನ ಕಟ್ಟಡಕ್ಕಿಂತ 2 ಮಹಡಿಗಳು ಹೆಚ್ಚಾಗಿದ್ದರೆ ಆ ದೇವಾಲಯವನ್ನು ಪದ್ಮಕವೆಂದು ಕರೆಯುತ್ತಾರೆ. ಪದ್ಮಕದಷ್ಟೇ ಅಳತೆಯುಳ್ಳ ಪ್ರಾಸಾದವನ್ನು ಶ್ರೀವೃಕ್ಷವೆನ್ನುವರು. ವರ್ತುಲಾಕಾರದ 5 ಭಾಗಗಳು, ಅಂಡಗಳು, ಉಪ್ಪರಿಗೆಗಳು 2, ಗರ್ಭಾಂಗಣದ ಪ್ರಮಾಣವು 4 ಮೊಳಗಳು ಇರುವ ದೇವಾಲಯವನ್ನು ವೃಷವೆಂದು ಕರೆಯುತ್ತಾರೆ. ಇದು ಎಲ್ಲ ಬಗೆಯ ಇಷ್ಟಾರ್ಥಗಳನ್ನು ಕೊಡುತ್ತದೆ. ಈಗ ಹಿಂದೆ ಹೇಳಿದ ಪ್ರಾಸಾದಗಳ ಗರ್ಭ ಪ್ರಮಾಣವು ಕೆಲವುಗಳಲ್ಲಿ 7 ಮೊಳ, ಉಳಿದವುಗಳಲ್ಲಿ 5 ಮೊಳ ಇರುವುದೆಂದು ತಿಳಿಯಬೇಕು. ಇನ್ನು ಉಳಿದ ಪ್ರಾಸಾದಗಳೆಲ್ಲ ಅಳತೆಯಲ್ಲಿ ಸಿಂಹಾಸ್ಯವನ್ನು ಹೋಲುವವು. ಚಂದ್ರಶಾಲೆಗಳಿಂದ ಕೂಡಿರುವವು. ಪ್ರಾಗ್ರೀವ ಸಹಿತವಾಗಿರುವವು. ದೇವಾಲಯಗಳನ್ನು ಇಟ್ಟಿಗೆಯಿಂದ, ಮರದಿಂದ ಅಥವಾ ಕಲ್ಲಿನಿಂದ ಕಟ್ಟಬಹುದು. ಅವುಗಳಲ್ಲಿ ತೋರಣವನ್ನು ನಿರ್ಮಿಸಬಹುದು. ಮೇರುವೆಂಬ ದೇವಾಲಯವು 50 ಮೊಳ ಉದ್ದವಿರುವುದು. ಮಂದರವು ಇದಕ್ಕಿಂತ 5 ಮೊಳ ಕಿರಿದು. ಕೈಲಾಸವು 40 ಮೊಳವೂ ವಿಮಾನವು 34 ಮೊಳವೂ ಉದ್ದವಾಗಿರುವವು. ನಂದಿವರ್ಧನದ ಅಳತೆ 32 ಮೊಳ. ನಂದನವು ಸರ್ವತೋಭದ್ರವು 30 ಮೊಳ ಉದ್ದವಾಗಿರುವವು.
ವರ್ತುಲವು ಪದ್ಮಕವು 20 ಮೊಳ ಉದ್ದವಾಗಿರುವವು. ಗಜ, ಸಿಂಹ, ಕುಂಭ, ವಲಭಿಚ್ಛಂದಕ ಈ 4ರ ಪ್ರಮಾಣವು 16 ಮೊಳವೆಂದು ತಿಳಿಯಬೇಕು. ಇವು ದೇವತೆಗಳಿಗೆ ಬಹು ಪ್ರಿಯವಾದವು. ಕೈಲಾಸ, ಮೃಗರಾಜ, ವಿಮಾನಚ್ಛಂದಕ ಇವು 12 ಮೊಳವಿರಬೇಕೆಂದು ನನ್ನ ಅಭಿಪ್ರಾಯ. ಗರುಡ ಮತ್ತು ಹಂಸಗಳೆಂಬ ಪ್ರಾಸಾದಗಳು ಕ್ರಮವಾಗಿ 8, 10 ಮೊಳವಿರುವವು. ಈ ರೀತಿಯಾದ ಪ್ರಮಾಣವನ್ನು ಅನುಸರಿಸಿ ಪ್ರಾಸಾದಗಳನ್ನು ಲಕ್ಷಣವಾಗಿ ಕಟ್ಟಬೇಕು. ಯಕ್ಷರು, ರಾಕ್ಷಸರು, ನಾಗರು ಇವರ ಆಲಯಗಳ ಅಳತೆಯನ್ನು ಶಿಲ್ಪಿಯ ಮೊಳದಿಂದ ಇಡಬೇಕು. ಉಳಿದ ಆಲಯಗಳ ಅಳತೆಯು ಯಜಮಾನನ ಕೈ ಮೊಳದಲ್ಲಿ ಇರಬೇಕೆಂದು ಅಭಿಪ್ರಾಯ. ಮೇರು ಮೊದಲಾದ 7 ಪ್ರಾಸಾದಗಳಲ್ಲಿ ಜ್ಯೇಷ್ಠ ಲಿಂಗವನ್ನು, ಶ್ರೀವೃಕ್ಷ ಮುಂತಾದ 8ರಲ್ಲಿ ಮಧ್ಯಲಿಂಗವನ್ನು, ಹಂಸಾದಿಯಾದ 5 ಆಲಯಗಳಲ್ಲಿ ಕನಿಷ್ಠ ಲಿಂಗವನ್ನು ಸ್ಥಾಪಿಸುವುದು ಶುಭಕರವಾದುದು. ವಲಭಿಚ್ಛಂದಕವೆಂಬ ದೇವಾಲಯದಲ್ಲಿ ಗೌರಿಯನ್ನು ಸ್ಥಾಪಿಸಬೇಕು. ಆಕೆ ಜಟೆಯನ್ನು, ಕಿರೀಟವನ್ನು ಧರಿಸಿ ವರವನ್ನು, ಅಭಯವನ್ನು ಕರುಣಿಸುತ್ತಿರುವಳು. 2 ಕೈಗಳಲ್ಲಿ ಜಪಸರವನ್ನು, ಕಮಂಡಲುವನ್ನು ಹಿಡಿದಿರುವಳು. ಮನೆಯಲ್ಲಾದರೂ ಉತ್ಫಲವನ್ನು, ಅಂಕುಶವನ್ನು ಧರಿಸಿ ವರದ ಹಸ್ತದಿಂದಲೂ ಅಭಯ ಹಸ್ತದಿಂದಲೂ ವಿರಾಜಿಸುತ್ತ ಕೆಂಪು ರತ್ನದ ಕಿರೀಟದಿಂದ ಶೋಭಿಸುತ್ತಿರುವ ಪಾರ್ವತಿಯನ್ನು ಪರಮೇಶ್ವರನ ಸಹಿತವಾಗಿ ಪ್ರತಿಷ್ಠೆ ಮಾಡಿ ಪೂಜಿಸಬೇಕು. ತಪೋವನದಲ್ಲಿ ತಪಸ್ಸು ಮಾಡುತ್ತಿರುವಂತೆಯೂ ಇನ್ನು ಇತರ ವಿಧವಾಗಿಯೇ ಇರುವ ಗೌರಿ ಪ್ರತಿಮೆಯನ್ನು ಬೇಕಾದರೂ ಪೂಜಿಸಬಹುದು. ವಲಭಿಚ್ಛಂದಕದಲ್ಲಿ ದೇವಿಯ ಸಂಗಡ ವಿನಾಯಕನನ್ನು ಸ್ಥಾಪಿಸುವುದು ಒಳ್ಳೆಯದು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರಾಸಾದಾನುಕೀರ್ತನಂ ನಾಮ 1970 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 270ನೇ ಅಧ್ಯಾಯವಾದ ವಾಸ್ತುಶಾಸ್ತ್ರ, ಮಂಟಪ ಲಕ್ಷಣ, ಪುಷ್ಪಕ, ಪುಷ್ಪಭದ್ರ, ಸುವ್ರತ ಮೊದಲಾದ 27 ಬಗೆಯ ಮಂಟಪಗಳು, ಜ್ಯೇಷ್ಠ, ಮಧ್ಯ, ಕನಿಷ್ಠಗಳೆಂಬ 3 ಬಗೆಯ ಬಾಗಿಲುಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.